ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 11 ಡೇಸ್ ಚಾಲೆಂಜ್ ತೊಗೊಂಡಿದ್ವಿ. ಸೊ ಇದರಲ್ಲಿ 7th ಡೇ ಹೇಗೆಲ್ಲ ಡಯಟ್ ಮಾಡಿದೆ ಏನು, ಈ 6 ಡೇಸಲ್ಲಿ 72 ಕ್ರಾಸ್ ಆಗಿಬಿಟ್ಟೆ ಫ್ರೆಂಡ್ಸ್. ಸಾಕಾದ ಖುಷಿ ಆಗ್ತಾಯಿದೆ. ಸೊ ರಾತ್ರಿಯೇ ನಾನು ಬೆಟ್ಟದಲ್ಲಿ ಕೈ ಇದು ಮಾಡಿ ಇಟ್ಟಿದ್ನಲ್ವಾ, ಸೊ ಆ ಬೀಜಗಳನ್ನೆಲ್ಲ ಒಂದು ಚೊಂಬಲ್ಲಿ ಹಾಕಿ ನೀರು ಇದು ಮಾಡಿದ್ನಲ್ಲ, ಸೊ ಆ ಇನ್ಫ್ಯೂಸ್ ವಾಟರು ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದ ತಕ್ಷಣ ಕುಡಿದೆ. ಇನ್ನು ವೆಯ್ಟ್ ರಿಸಲ್ಟ್ ನೋಡಿಬಿಡೋಣ. ಸೊ ನಿನ್ನೆ ನಾನು ವೆಯ್ಟ್ ನೋಡಿದ್ದ ಅಂದರೆ ನಿನ್ನೆ ನನ್ನ ವೆಯ್ಟ್ ಇದ್ದಿದ್ದು 72.200. ಸೊ ಆಲ್ಮೋಸ್ಟ್ ಯಾಕೋ ತುಂಬ ತೊದಲ್ತಾ ಇದ್ದೀನಿ, ಸಾರಿ. ಆಲ್ಮೋಸ್ಟ್ 2 ಡೇಸಿಂದನೂ 72.200 ತೋರಿಸ್ತಾ ಇತ್ತು. ಬಟ್ ಫೈನಲಿ ಇವತ್ತು ಬೆಳಗ್ಗೆ ವೆಯ್ಟ್ ನೋಡಿದೆ 71.750. ಐ ಆಮ್ ಸೋ ಹ್ಯಾಪಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ನಿಜ ಹೇಳ್ತೀನಿ. ಒಂದು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಫೆಬ್ರವರಿಲಿ ಕೂಡ ನೋಡಿದ್ನೋ ಇಲ್ವೋ ನಾನು, ನಿಜ ಹೇಳ್ತಾ ಇದ್ದೀನಿ. 71 ನೋಡಿ ತುಂಬ ಖುಷಿ ಆಗೋಯ್ತು. ನನಗೆ ಇನ್ನಷ್ಟು ಮೋಟಿವ್ ಆದಷ್ಟೇ ಖುಷಿ ಆಗೋಯ್ತು ಸ್ನೇಹಿತರೆ. ಸೊ ಫೈನಲಿ ನಾನು ನಿನ್ನೆಗೂ ಇವತ್ತಿಗೂ 450 ಗ್ರಾಮ್ಸಾ 450 ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ. ತುಂಬ ಖುಷಿಯಾಗೋಯ್ತು. ಇನ್ನು ಬೆಳಗ್ಗೆನೇ ಸೂಪರ್ ಆಗಿರೋವಂಥ ತರಕಾರಿ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡಿದ್ದೆ. ಸೊ ಬೆಳಗ್ಗೆ ನನಗೇನಾದರೂ ನಮ್ಮ ಮನೆಯವ್ರಿಗೆ ಅಂತ ಮುದ್ದೆ ಮಾಡ್ತೀನಿ, ಕಾಂಪ್ರಮೈಸ್ ಆಗೋಕ್ಕೆ ಆಗಲ್ಲ ಸ್ನೇಹಿತರೆ. ಬೆಳಗ್ಗೆ ತುಂಬ ಹೆಲ್ದಿ ಫುಡ್ಡೇ, ಇನ್ನೇನು ನಾವು ಅನ್ನ ಹಾಕಲ್ಲ ಅಥವಾ ನುಚ್ಚಕ್ಕಿ ಹಾಕಲ್ಲ, ಆ ಥರದ್ದು ಏನೂ ಹಾಕಲ್ಲ, ಬರೀ ರಾಗಿ ಹಿಟ್ಟೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಿಸಿ ಮುದ್ದೆಗೂ ಸೊಪ್ಪು ಸಾರಿಗೂ ನೀವು ಬೇರೆ ಇನ್ನಿತರ ಏನೇ ಸಾರುಗಳು ಮಾಡಿದ್ರೂ ಕೂಡ ಸೂಪರಾಗಿರುತ್ತೆ. ಸೊ ಅದಕ್ಕೆ ನಾನು ಬೆಳಗ್ಗೆ ಬೇರೆ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆದನ್ನು ಮಧ್ಯಾಹ್ನಕ್ಕೆ ಹಾಕಿ ಮಧ್ಯಾಹ್ನದನ್ನು ಬೆಳಗ್ಗೆ ತಿಂತಾಯಿದ್ದೀನಿ. ಸೊ ಮಧ್ಯಾಹ್ನ ಏನು ಮಾಡ್ಕೊಂಡಿದ್ದೆ ಅಂತ ಕೂಡ ತೋರಿಸ್ತೀನಿ. ಸೊ ಬೆಳಗ್ಗೆ ಸೂಪರಾಗಿರೋಂಥ ಬಿಸಿ ರಾಗಿ ಮುದ್ದೆ ತಿಂದೆ. ತುಂಬ ಥ್ಯಾಂಕ್ ಯು ಸ್ನೇಹಿತರೆ. ಆಲ್ರೆಡಿ ನನಗೆ ಸ್ವಲ್ಪ ವ್ಯೂವರ್ಸ್ ಕಮ್ಮಿ ಆಗಿದ್ದಾರೆ, ನನಗೆ ಗೊತ್ತು. ಯಾಕಂತಂದರೆ ಇವ್ರು ಮಾಡೋಕ್ಕಾಗಲ್ಲ, ಇವರು 72 ಕೂಡ ಕ್ರಾಸ್ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಸೊ ಫೈನಲಿ ನಾನು 72 ಕ್ರಾಸ್ ಮಾಡಿದ್ದೀನಿ. ನಿಜ ಬೆಳಗ್ಗೆ ನಾನು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ, ದೇವರೇ ಮತ್ತೆ ನನ್ನ ಲೈಫಲ್ಲಿ ನಾನು 72 ನೋಡಬಾರ್ದು. 75 ಇದ್ದವಳು 75 ದಾಟಿ 74ಗೆ ಬಂದಾಗಲೂ ಹಾಗೆ, 74ಇಂದ 3ಗೆ ಬಂದಾಗಲೂ ಹಾಗೆ, ಈಗ 72 ಕೂಡ ಕ್ರಾಸ್ ಆಗಿದ್ದೀನಿ. ಅದೇನೇ ಆಗಲಿ 72 ಮತ್ತೆ ನೋಡಬಾರ್ದು ಅಂತ ಅನ್ಕೊತಾ ಇದ್ದೀನಿ. ನೋಡೋಣ. ಇವತ್ತು ಕೂಡ ನಾನು ಚೆನ್ನಾಗೇ ಮಾಡಿದ್ದೀನಿ ಸ್ನೇಹಿತರೆ ಡಯಟ್ ಅಂತೂ. ನಾಳೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಏನು ಅಂತ. ಒಂದೇ ದಿನದಲ್ಲಿ ನಮಗೆ 450-500 ಗ್ರಾಮ್ಸ್ ಕಡಿಮೆ ಆದರೆ ನೆಕ್ಸ್ಟ್ ಡೇ ಆಗ್ಬೋದು, ಆಗದೇನೋ ಇರ್ಬೋದು. ಮೇ ಬಿ ಒಂದು 50-100 ಗ್ರಾಮ್ಸ್ ವೇರಿಯೇಷನ್ ಇದ್ದರೂ ಇರ್ಬೋದು. ನಮ್ಮ ಅದೃಷ್ಟಕ್ಕೆ ಇನ್ನೂ ಚೆನ್ನಾಗಿ ಒಂದು 100-200 ಗ್ರಾಮ್ ವೆಯ್ಟ್ ಲಾಸು ಕೂಡ ಆಗ್ಬೋದು. ನೋಡೋಣ. ಇನ್ನು ಇದು ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ. ಸೊ ಅವರು ನೋಡಿ, ಅವ್ರು ಬೆಳಗ್ಗೆಯಿಂದ ಅದು ಇದು ಏನಾದರೂ ಅವ್ರದ್ದೇ ಏನೇನೋ ತೊಗೊತಾ ಇರ್ತಾರೆ. ಪೀನಟ್ ಬಟ್ರ್ ಅಂತೆ, ಆಮೇಲೆ ಅವ್ರಿಗೇನೋ ಪ್ರೋಟೀನ್ಗೆ ಏನೇನು ಬೇಕೋ ಅವುಗಳನ್ನೆಲ್ಲ ತೊಗೊತಾ ಇರ್ತಾರೆ. ಬ್ರೇಕ್ಫಾಸ್ಟ್ ಮಾತ್ರ ತುಂಬ ಕಡಿಮೆ ತಿಂತಾರೆ. ಈ ಗ್ಯಾಪಲ್ಲಿ ಎಲ್ರಿಗೂ ಒಂದೊಂದು ಸ್ವೀಟ್ ಪೊಟ್ಯಾಟೊ ಬೇಯಿಸಿದ್ದೆ ಸ್ನೇಹಿತರೆ. ನಾನು ಅದನ್ನು ನೋಡ್ಸೋದು ಮಿಸ್ ಮಾಡಿಬಿಟ್ಟೆ. 1-2 ಇಂಚು 3 ಇಂಚಷ್ಟು ಉದ್ದ ಅದನ್ನು ಬೇಯಿಸಿದ್ದೆ ಸ್ನೇಹಿತರೆ. ಅದು ಮಕ್ಕಳಿಗೂ ಒಂದೊಂದು ಕೊಟ್ಟೆ, ನಾನು ಕೂಡ. ಏನು ಅರೌಂಡ್ ಒಂದು 20-30 ಗ್ರಾಮ್ಸ್ ಇರ್ಬೋದು ಅಷ್ಟೇ, ಅದು 50 ಗ್ರಾಮ್ಸ್ ಕೂಡ ಇರಲಿಲ್ಲ. ಸೊ ಅದನ್ನು ತೊಗೊಂಡೆ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡೆ ಅಂತಂದರೆ, ಸೊ ನನ್ನ ಪ್ಲೇಟ್ ನೋಡಿ, ಒಂದು ಮುದ್ದೆ, ಸ್ವಲ್ಪ ಸಾರು ಜಾಸ್ತಿ, ಮುದ್ದೆ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟು ಮತ್ತು ಸೌತೆಕಾಯಿ. ಇದಿಷ್ಟಕ್ಕೆ ನನಗೆ ಅರೌಂಡ್ ಒಂದು 450 ಇಲ್ಲ 500 ಕ್ಯಾಲೋರೀಸೇ ಇರುತ್ತೆ. ಇದನ್ನು ಆ್ಯಕ್ಚುಲಿ ನಾನು ಮಧ್ಯಾಹ್ನ ತೊಗೊಳ್ಳೋಣ ಅಂದ್ಕೊಂಡೆ, ಯಾರೋ ಕಿತ್ತಾಡ್ದಂಗೆ ಆಗ್ತಾಯಿತ್ತು ಅದಕ್ಕೆ. ಸೊ ಇದನ್ನು ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ತೊಗೊಬಿಟ್ಟೆ. ಇನ್ನು ಈ ಮಧ್ಯದಲ್ಲಿ ಒಂದು ಸ್ವಲ್ಪ ತೊಗೊಂಡೆ ಸ್ನೇಹಿತರೆ. ಉಪ್ಪು ಕಡಲೆ ಇರುತ್ತಲ್ವ, ಯಾಕೋ ಒಂದು ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾ ಇದ್ದಂಗೆ ಇತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಉಪ್ಪು ಕಡಲೆ ಅಂತೀವಲ್ವ, ಅದನ್ನು ತೊಗೊಂಡೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಮಾಡ್ಕೊತಾ ಇರೋದೇನಪ್ಪ ಅಂತಂದರೆ, ಸೋಯಾ ಚಂಕ್ಸ್ ಸಲಾಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದು. ಆ್ಯಕ್ಚುಲಿ ನಾನಿಲ್ಲಿ ತೊಗೊಂಡಿರುವಂತಹ ಸೋಯಾ ಚಂಕ್ಸು 50 ಗ್ರಾಮ್ಸು ಅಂದರೆ ಡ್ರೈ
ಡ್ರೈ ಸೋಯಾ ಚಂಕ್ಸ್. ಅಂದರೆ ಅದು ಈ ಥರ ನೀರಿಗೆ ಹಾಕಿದ್ಮೇಲಲ್ಲ, ನೀರಿಗೆ ಹಾಕೋಕ್ಕಿಂತ ಮುಂಚೆ 50 ಗ್ರಾಮ್ಸ್ ಆಫ್ ಸೋಯಾ ಚಂಕ್ಸ್ ತೊಗೊಂಡು ಬಿಸಿನೀರು, ಕುದಿಯೋ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಡಬೇಕು. ಅದಾದಮೇಲೆ ಚೆನ್ನಾಗಿ ಹಿಂಡ್ಕೊಬಿಟ್ಟು ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಟೋಸ್ಟ್ ಮಾಡ್ಕೋಬೇಕಷ್ಟೆ ಒಂದು 2-3 ನಿಮಿಷ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಇಲ್ಲಿ ಒಂದು ಕ್ಯಾರೆಟು, ಒಂದು ಅರ್ಧ ಸೌತೆಕಾಯಿ, ಅದಾದಮೇಲೆ ಒಂದು ಈರುಳ್ಳಿ, ಇಷ್ಟನ್ನು ಹಾಕಿ ಇದು ಮಾಡ್ಕೊತೀನಿ. ಇಲ್ಲಿ ನಿಮಗೆ ಉಪ್ಪು ಖಾರ ಸಾಕಾಗಿಲ್ಲ ಅಂತಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು, ಪೆಪ್ಪರ್ ಪೌಡರ್ ಹಾಕ್ಕೋಬೋದು, ಸಾಲ್ಟ್ ಹಾಕ್ಬೋದು. ಇನ್ನೊಂದು ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಮೊಸರು. ಸೊ ಇದನ್ನು ಮಯೋನೀಸ್ ಥರ ಕೂಡ ಮಾಡ್ಕೋಬೋದು. ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು, ಗಾರ್ಲಿಕ್ ಹಾಕ್ಬಿಟ್ಟು ಅಂದರೆ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಬಿಟ್ಟು ಮೊಸರನ್ನ ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ಇದು ಮಾಡಿಕೊಂಡ್ರೆ ಮಯೋನೀಸ್ ಥರ ಬರುತ್ತೆ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕ್ಕೊಂಡ್ರೆ. ನನಗಿವಾಗ ಅಷ್ಟೆಲ್ಲ ಟೈಮ್ ಇಲ್ಲ, ತಿನ್ನಬೇಕು ಅಷ್ಟೇ. ಸೊ ಹಾಗಾಗಿ ಇದನ್ನು ಮಾಡಿಕೊಂಡೆ. ಸೀರಿಯಸ್ಲಿ ಹೇಳ್ತೀನಿ, ಹೈ ರಿಚ್ ಪ್ರೋಟೀನ್ ಫುಡ್ ಅಂತ ಹೇಳ್ಬೋದು. ಸೋಯಾ ಚಂಕ್ಸು ಡೈಲಿ ತೊಗೋಬಾರ್ದು. ಥೈರಾಯ್ಡ್ ಯಾರ್ಯಾರಿಗೆಲ್ಲ ಇರುತ್ತೆ ಅಂಥವ್ರು ತೊಗೋಬಾರ್ದು. ಮಿಕ್ಕಿದವರು ವಾರದಲ್ಲಿ, ಈಗ ನಾನು ತೊಗೊಳ್ಳೋದೇ 3 ದಿವಸ ತೊಗೊತೀನಿ, ಅದು 1-2 ಸಲ ತೊಗೊಂಡ್ರೆ ಹೆಚ್ಚು, ಇಲ್ಲ ಅಂತಂದರೆ ತಗೊಳ್ಳಲ್ಲ. ಕಮ್ಮಿ ರೇಟು ಕೂಡ ಸ್ನೇಹಿತರೆ. ನಿಮಗೆ ಅರೌಂಡು ನಾನು ನಮ್ಮ ಮನೆಯವ್ರ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ, ನಿಜವಾಗ್ಲೂ ನಮಗೆ ಸೋಯಾ ಚಂಕ್ಸು ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಕಮ್ಮಿಯಲ್ಲೇ ನಮಗೆ ಪ್ರೋಟೀನ್ ಫುಡ್ ಜಾಸ್ತಿ ಬೇಕು, ಹೈ ಪ್ರೋಟೀನ್ ಇರೋವಂಥ ಫುಡ್ಸ್ ಬೇಕು ಅಂದರೆ ಒಂದು ಮೊಟ್ಟೆ, ಇನ್ನೊಂದು ಇದು ಸೋಯಾ ಚಂಕ್ಸು, ಇನ್ನೊಂದು ಹೆಸರು ಕಾಳು 1 kg ತೊಗೊಂಡ್ರೂ ಸಾಕು. ಆರಾಮಾಗಿ ಇಷ್ಟಿಷ್ಟು ನೆನೆಸ್ಕೊಂಡು ಮೊಳಕೆ ಕಾಳು ತರಿಸ್ಕೊಂಡು ಕೂಡ ತಿನ್ಕೋಬೋದು. ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನನಗಂತೂ ತುಂಬ ಹೆಲ್ಪ್ ಆಗ್ತಿದೆ. ಸೊ ಇವತ್ತು ಫುಡ್ ತಿಂದಿದ್ದೀನಿ, ಎಲ್ಲೋ ಒಂದು ಕಡೆ ಬೆಳಗ್ಗೆ ಮುದ್ದೆ ಕ್ವಾಂಟಿಟಿ, ಅದಾದಮೇಲೆ ಕಡಲೆಕಾಳು ತಿಂದಿದ್ದೆ, ಎಲ್ಲೋ ಇದಾಗ್ತಾಯಿದೆ. ಬಟ್ ನಾನು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದೆ ಅಂತಂದರೆ, ನಾನು ನೈಟ್ ಡಿನ್ನರ್ಗೆ ಏನೂ ತೊಗೊಂಡಿಲ್ಲ ಸ್ನೇಹಿತರೆ. ಏನು ಮಾಡಿದೆ ಗೊತ್ತಾ, ಸೀರಿಯಸ್ಲಿ ನೀವು ನಂಬಿದ್ರೆ ನಂಬಿ, ಇಲ್ಲಾಂದರೆ ಬಿಡಿ. ಸಾರು ತುಂಬ ಚೆನ್ನಾಗಿತ್ತು. ಇದು ತಿಂದಾದಮೇಲೆ ಒಂದು 4:30-5 ಗಂಟೆಗೆ ಸ್ವಲ್ಪ ಒಂಥರ ಆಗ್ತಾಯಿತ್ತು, ಏನಾದರೂ ತೊಗೊಳ್ಳೋಣ ಅಂತ. ನಾನು ಬೆಳಗ್ಗೆ ಮುದ್ದೆ ಬೇರೆ ತೊಗೊಬಿಟ್ಟಿದ್ದೀನಿ, ಕಡಲೆಕಾಳು ಸ್ವಲ್ಪ ಕ್ಯಾಲೋರಿ ಇದೇ. ನಮಗೆ ಏನಿಲ್ಲ ಅಂದರೂ ಇದು ಕೂಡ ನಮಗೆ ಅರೌಂಡ್ ಒಂದು 450 ಗ್ರಾಮ್ಸ್ ಅಷ್ಟು ಇರುತ್ತೆ. 450 ಕ್ಯಾಲೋರೀಸ್ ಅಷ್ಟಿರುತ್ತೆ. ಅರೌಂಡ್ ಏನಿಲ್ಲ ಅಂದ್ರೂ 15 to 18 ಪ್ರೋಟೀನ್ ಇರುತ್ತೆ. ಓಕೆನಾ. ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಗೊತ್ತಾ, ಸಾಂಬಾರು ಮಧ್ಯಾಹ್ನ ಬೆಳಗ್ಗೆ ಹಾಕ್ಕೊಂಡಿದ್ನಲ್ಲ, ಒಂದು ಬೌಲ್ ತುಂಬ ಸಾಂಬಾರು, ಒಂದು 8-10 ನುಗ್ಗೆಕಾಯಿ ಹಾಕ್ಕೊಂಡು ಸ್ವಲ್ಪ ತರಕಾರಿ ಹಾಕ್ಕೊಂಡು ಅದನ್ನೇ ತಿಂದ್ಬಿಟ್ಟೆ ಸ್ನೇಹಿತರೆ. ಸಾಂಬಾರು ಅಷ್ಟು ಟೇಸ್ಟಿಯಾಗಿತ್ತು. ಸೊ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತೊಂದು ಸೂಪರಾಗಿರೋಂಥ ಬ್ಲೌಸ್ ಹೊಲ್ದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ವೇರ್ ಮಾಡಿದಾಗ ಆ ಶೇಪ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೋಟ್ ನೆಕ್ಕು ಸೂಪರಾಗಿ ಕೂರುತ್ತೆ ಕೂಡ. ಅದನ್ನು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಈ ಬ್ಲೌಸ್ ಹೊಲ್ದಿದ್ದೆ. ಸೊ ಇದು ಹೊಲಿದು ಸ್ವಲ್ಪ ಆಲ್ಟ್ರೇಷನ್ ಇತ್ತು, ಅದನ್ನು ಮಾಡಿದ್ದೀನಿ. ಸೊ ಅದಾದಮೇಲೆ ಈಗ ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಇದೆ, ಅದೆಲ್ಲ ಮುಗಿಸ್ಬಿಟ್ಟು ವಾಕಿಂಗ್ ಹೋಗಬೇಕು ಸ್ನೇಹಿತರೆ. ಅಷ್ಟೇ, ಇನ್ನೇನು ಇಲ್ಲ. ಅದೇ ನಾನು ಆವಾಗಲೇ ಹೇಳ್ತಿದ್ದಂಗೆ ಸೋಯಾ ಚಂಕ್ಸು ಏನು ಬೇಕಾದರೂ ತೊಗೋಬೋದು. ಅಂದರೆ ತರಕಾರಿಗಳನ್ನ ಫೈಬರ್ ಅಂಶ ಜಾಸ್ತಿ ಇರೋವಂಥದ್ದನ್ನು ತೊಗೋಬೇಕು. ಆವಾಗ ನಮಗೆ ಏನಪ್ಪ ಅದು ಹೊಟ್ಟೆಗೆ ಎಫೆಕ್ಟ್ ಆಗುತ್ತೆ. ನಾರಿನಂಶ ಜಾಸ್ತಿ ತಿಂದಂಗೆಲ್ಲ ಯಾವುದು ಕೆಟ್ಟದ್ದೆಲ್ಲ ಏನಿರುತ್ತೆ ಅದು ನೀಟಾಗಿ ನಮಗೆ ವಾಶ್ರೂಮ್ ಮುಖಾಂತರ ಹೊರಟೋಗುತ್ತೆ. ಸೊ ಹಾಗಾಗಿ ನಾರಿನಾಂಶ ಜಾಸ್ತಿ ತೊಗೊಳಕ್ಕೆ ಟ್ರೈ ಮಾಡಿ. ಮತ್ತು ಗುಡ್ ಫ್ಯಾಟ್ಸ್ ಅನ್ನೋದು ತೊಗೋಬೇಕು. ಅದಕ್ಕೆ ನೀವು ಮುದ್ದೆ ತೊಳ್ಸೋವಾಗ ನೋಡ್ಬೋದಿತ್ತು, ನಾನು ಮುದ್ದೆಗೇ ತುಪ್ಪ ಹಾಕ್ಬಿಟ್ಟಿರ್ತೀನಿ. 1 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟಾಗ ಎಲ್ರಿಗೂ ಆಗುತ್ತದು. ನಾನು ಯಾವಾಗಲೂ ಅಷ್ಟೇ ಮುದ್ದೆ ಮಾಡಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ತುಪ್ಪ ಹಾಕ್ತೀನಿ. ತುಪ್ಪ ಅನ್ನೋದು ಗುಡ್ ಫ್ಯಾಟ್ ಸ್ನೇಹಿತರೆ, ತುಂಬ ಒಳ್ಳೆಯದು. ಸೊ ಹಾಗಾಗಿ ನೀವು ಅದನ್ನು ಇದು ಮಾಡ್ಕೊಳ್ಳಿ. ಇನ್ನು ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಐ ಆಮ್ ರಿಯಲಿ ಸಾರಿ, ಸ್ವಲ್ಪ ಸೋಮಾರಿತನ ಆಗ್ಬಿಟ್ಟಿದೆ. ಬಟ್ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ. ನಾನು ಇವತ್ತು ಕೂಡ ನೋಡಿದೆ, ಅಕ್ಕ ನೀವು ತುಂಬ ಡೆಡಿಕೇಟಾಗಿ ಮಾಡ್ತಾಯಿದ್ದೀರಾ, ಅದಕ್ಕೆ ನಿಮಗೆ ತಕ್ಕಂಥ ಪ್ರತಿಫಲ ಖಂಡಿತವಾಗಿ
ನಿಜವಾಗ್ಲೂ ಸಿಗುತ್ತೆ ಅಂತ. ನಿಜವಾಗ್ಲೂ ಸಿಕ್ಕಿದೆ ಸ್ನೇಹಿತರೆ. ನಾನು ನಿಜವಾಗ್ಲೂ ನಿಮಗೆ ನನ್ನ 14th ಆದಮೇಲೆ 15ಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತೀನ, ಸ್ವಲ್ಪ ಜರ್ನಿ ಇದೆ, ಹೋಗಿ ಬಂದು ಟಯರ್ಡ್ ಆಗಿರ್ತೀನ ಏನೋ ಗೊತ್ತಿಲ್ಲ. ಬಟ್ 15-16 ಒಳಗಡೆ ನನ್ನ ಇಂಚ್ ಲಾಸ್ ತೋರಿಸ್ತೀನಿ. ಅದಕ್ಕೆ ಇವತ್ತು ನನಗೆ ಬೆಳಗ್ಗೆ ವೆಯ್ಟ್ ನೋಡಿದ ತಕ್ಷಣವೇ ಫುಲ್ ಎಕ್ಸೈಟೆಡ್ ಆಗಿ ಖುಷಿಯಾಗ್ಬಿಟ್ಟೆ. ಫೇಸ್ ತೋರಿಸ್ಬೇಕು ಅಂದ್ಕೊಂಡೆ. ಬೆಳಗ್ಗೆ ಎದ್ದಿರೋ ಮುಖದಲ್ಲಿ ಏನು ತೋರಿಸ್ಲಿ ಹೇಳಿ. ನನಗೆ ಬೆಳಗ್ಗೆನೇ ಹೆಂಗೆಂಗೋ ಫೇಸ್ ಇದ್ದರೆ ಎಲ್ಲ ನಂಗೆ ತೋರ್ಸೋಕ್ಕೆ ಇಷ್ಟ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಇನ್ನು ನಮ್ಮ ಬಿಲ್ಡಿಂಗಲ್ಲಿ ಬಟ್ಟೆ ಒಣಗಾಕಿದ್ರೆ ಕ್ಲಿಪ್ಗಳೇ ಇರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಕ್ಲಿಪ್ಗಳಿಗೆಲ್ಲ ನೈಲ್ ಪಾಲಿಶ್ ಹಾಕಿ ಎತ್ತಿಕ್ಕಿರ್ತಾ ಇದ್ದೀನಿ. ಸೊ ಹೆಂಗೆಲ್ಲ ಇರುತ್ತೆ ನೋಡಿ ಅಲ್ವಾ. ಸೊ ಹಾಗೆ ನಾಳೆ ಖಂಡಿತವಾಗ್ಲೂ ನಾನು ನಿಮಗೆ ಸಿಗ್ತೀನಿ, ಓಕೆನಾ. ತುಂಬ ಚೆನ್ನಾಗಿ ಹೋಗ್ತಿದೆ. ಇಂಚ್ ಲಾಸ್ ನಾನು ಬೆಳಗ್ಗೆ ನೋಡಿ ಶಾಕ್ ಆದೆ. ಓ ನಿಜ ಇಂಚ್ ಲಾಸ್ ಆಗ್ತಾ ಇದೆಯಾ ಅಂತಂದ್ಬಿಟ್ಟು ಸುಮಾರು ನಾನು ಇವತ್ತು ನೋಡ್ಕೊಂಡಿರೋ ಇಂಚಸ್ ಏನಿದೆ ಅದು ಅರೌಂಡ್ ನಾನು ಫೆಬ್ರವರಿಯಲ್ಲಿ ನಾನು ನೋಡಿದ್ದಿದ್ದು. ಸೊ ಅದಾದಮೇಲೆ ಜಾಸ್ತಿ ಆಗಿಬಿಟ್ಟಿದ್ದೆ. ನಾನು ಹೇಳಿದ್ದೆ ನಾನು 79 kg ಇದ್ದಾಗ ಎಷ್ಟಿದ್ನೋ ಅಷ್ಟೇ ಇಂಚ್ ಇದಾಗ್ಬಿಟ್ಟಿದೆ. 45-44ವರೆಗೂ ಹೋಗ್ಬಿಟ್ಟಿದೆ ನನ್ನ ಹಿಪ್ಪು ಅಂತ ಕೂಡ ಹೇಳಿದ್ದೆ ಅಲ್ವಾ. ತುಂಬ ಚೆನ್ನಾಗಿ ಕಡಿಮೆ ಆಗಿದೆ. ಅದು ನಾನು ಹೇಳ್ದಂಗೆ ನೆಕ್ಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಓಕೆನಾ. ತುಂಬ ಚೆನ್ನಾಗಿ ಇಂಚ್ ಲಾಸ್ ಆಗ್ತಾಯಿದೆ ನನಗೆ. ಸೀಕ್ರೆಟ್ ಡಯಟ್ ಏನೋ ಫಾಲೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಹೇಳ್ತೀನಿ ಏನು ಅಂತಂದ್ಬಿಟ್ಟು, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.